ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ವ್ಲಾಗ್ಸ್. ನನ್ನ ಇವತ್ತಿನ ರೆಸಿಪಿ ಚಿಕನ್ ಫ್ರೈ ರೆಸಿಪಿ ರೀ. ಇದು ತುಂಬ ಸ್ಪೈಸಿ ಆ್ಯಂಡ್ ಟೇಸ್ಟಿ ಆಗುತ್ತೆ ರೀ. ತುಂಬ ಈಸಿಯಾಗಿ ಮಾಡ್ಬೋದು. ಈ ಥರ ಚಿಕನ್ ನೀವು ಆಲ್ಮೋಸ್ಟ್ ಎಲ್ಲೂ ತಿಂದಿಲ್ಲ ಅಂತ ಅಂದ್ಕೊತೀನಿ. ಈ ಥರ ಚಿಕನ್ ಹೆಂಗೆ ಮಾಡೋದು ಅಂತ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಈ ಥರ ಮಾಡ್ತೀರಾ ಅಂತ ಇದ್ದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಇವಾಗ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇವಾಗ ನಾನು ನೋಡ್ರಿ ಇಲ್ಲಿ ಹಸಿ ಮೆಣಸಿನ್ಕಾಯಿ ಹಾಗೆ ಇಟ್ಟು ಕೆಂಪಾಗಿಬಿಟ್ಟಿರ್ತಾವೆ ನೋಡ್ರಿ, ಈ ಥರ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ರೀ ನಾನು. ಇವಾಗ ಹಾಗೆ ಇಟ್ಟು ವೇಸ್ಟ್ ಆಗಿಬಿಟ್ಟಿರ್ತಾವಲ್ರಿ, ಈ ಥರ ಚೆಲ್ಲೋದಕ್ಕಿಂತ ನಾವು ಒಂದು ಒಳ್ಳೆ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇವಾಗ ಇದನ್ನು ನೀಟಾಗಿ ಒಂದೆರಡು ಸಲ ತೊಳ್ಕೊಂಡು ಇದನ್ನು ನೆನೆ ಇಟ್ಕೊತೀನಿ ರೀ. ಭಾಳ ಹೊತ್ತೇನಿಲ್ಲ ರೀ, ಒಂದು 10ರಿಂದ 15 ನಿಮಿಷ ಇದನ್ನು ನೀರೊಳಗೆ ನೆನೆ ಇಟ್ಕೊತೀನಿ ನೋಡಿರಿ. ತೊಳೆದಿನಿ. ಇವಾಗ ಒಂದು ಸ್ವಲ್ಪ ಇದು ಮುಳುಗೋ ಅಷ್ಟು ನೀರು ಹಾಕಿ ನೆನೆಸಿಟ್ಕೋಬೇಕು. ಈ ಥರ ನೋಡಿರಿ, ಚೆಲ್ಲೋದಕ್ಕಿಂತ ಈ ಥರ ಒಂದು ರೆಸಿಪಿ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ಇದು. ನೋಡಿರಿ 15 ನಿಮಿಷ ನೆನೆಸಿಟ್ಟಿದೆ, ಎಷ್ಟು ಮೆತ್ತಗಾಗ್ಬಿಟ್ಟವು. ಇವಾಗ ಇದು ನೀರೆಲ್ಲ ಬಸ್ಕೊಂಡು ನಾನು ತಗೊಳ್ತಾ ಇದ್ದೀನಿ ನೋಡ್ರಿ. ಇವಾಗ ಈ ಮೆಣಸಿನ್ಕಾಯಿನ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ. ಬೆಚ್ಚಗೆ ಅಂತ ಹೇಳಿದರೆ ಇದ್ರೊಳಗೆ ನೀರಿನ ಅಂಶ ಇರುತ್ತಲ್ರಿ, ಅದೆಲ್ಲ ಹೋಗಬೇಕು. ಹಾಗಾಗಿ ಸ್ವಲ್ಪ ಇದನ್ನು ಹುರ್ಕೊಳಕತ್ತೀನಿ ಅಷ್ಟೇ, ಭಾಳ ಏನು ಬೇಡ್ರಿ. ಒಂದು ಸ್ವಲ್ಪ ಇದನ್ನು ಹುರ್ಕೊಂಡು ನೀರು ಹೋಗೋ ಮಟ್ಟ ಹುರ್ಕೊಂಡು ಒಂದು ಸ್ವಲ್ಪ ಡಾಟ್ ಬಂದರೆ ಸಾಕು ಫ್ರೆಂಡ್ಸ್, ಜಾಸ್ತಿ ಏನು ಬೇಡ ನೋಡಿರಿ. ಇವಾಗ ಆಲ್ಮೋಸ್ಟ್ ನೀರೆಲ್ಲ ಹೋಗೈತಿ. ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ರೀ. ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋಣ. ಹುರ್ಕೊಂಡಾದ್ಮೇಲೆ ಇದು ಫುಲ್ ತಣ್ಣಗಾಗೋಕ್ಕೆ ಬಿಡಬೇಕ್ರಿ ನೋಡಿರಿ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಾಡೋಣ. ಹಸಿ ಮೆಣಸಿನ್ಕಾಯಿಂದನೂ ಮಾಡ್ಬೋದು ಫ್ರೆಂಡ್ಸ್, ಬಟ್ ಈ ಥರ ನಾವು ಹಸಿ ಮೆಣಸಿನ್ಕಾಯಿ ಇಟ್ಟು ಈ ಥರ ರೆಡ್ ಆಗಿರ್ತಾವಲ್ರಿ ಮೆಣಸಿನ್ಕಾಯಿ, ಇದರಿಂದ ಮಾಡಿದರೆ ಇನ್ನೂ ತುಂಬ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್. ಇವಾಗ ನೋಡಿರಿ ಆಲ್ಮೋಸ್ಟ್ ಎಲ್ಲ ಫ್ರೈ ಆಗೈತಿ. ಇವಾಗ ಇದನ್ನು ಆರಕ್ಕೆ ಬಿಟ್ಬಿಡೋಣ. ಫುಲ್ ಆರ್ಕೊಂಡವು ನೋಡ್ರಿ. ಈಗ ಇದು ಮೆಣಸಿನ್ಕಾಯಿನ ತೊಗೊಂಡಿನಿ. ಒಂದು 2ರಿಂದ 3 ಬೆಳ್ಳುಳ್ಳಿ, 1 ಇಂಚಿನಷ್ಟು ಅಲ್ಲ ಶುಂಠಿ ಅಂದರೆ ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣಾಗಿ ಹೆಚ್ಚಿಟ್ಕೊಂಡೀನಿ ರೀ. ಇದೆಲ್ಲನೂ ಈಗ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನಾನು ಮಿಕ್ಸಿ ಮಾಡ್ಕೊಳ್ತೀನಿ. ಇವಾಗ ನೋಡಿರಿ, ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೇನಿ ರೀ ನಾನು. ಇದೊಂದು ಸ್ವಲ್ಪ ಮಸಾಲೆ ಕೈ ಆಗಬಾರ್ದಲ್ರಿ, ಹಾಗಾಗಿ ಇದು ನೋಡಿರಿ ಫುಲ್ ನೀರು ಹಾಕ್ಕೊಂಡು ಫುಲ್ ಮೆತ್ತಗೆ ರುಬ್ಕೋಬಾರ್ದ್ರಿ. ಫುಲ್ ಸಣ್ಣಾಗೋಂಗೆ ರುಬ್ಬಾರ್ದು, ಫುಲ್ ತರಿಯಾಗೇ ಇರಬೇಕಿದು. ಇಷ್ಟು ನಾವು ರುಬ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ಇದಕ್ಕೊಂದು ಒಗ್ಗರಣೆ ಕೊಡೋಣ. ಒಂದು ಬಾಳ್ಗೆ ಇಟ್ಕೊಂಡೇನಿ ರೀ. ಇದಕ್ಕೆ ಒಂದು 2ರಿಂದ 3 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ, ಅಡುಗೆ ಎಣ್ಣೆ. ನೀವು ಮನೆಯಲ್ಲಿ ಯಾವ್ದು ಯೂಸ್ ಮಾಡ್ತೀರೋ ಅದನ್ನೇ ಹಾಕ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಇವಾಗ ಎಣ್ಣೆ ಚಲೋದ್ನಂಗೆ ಕಾಯಿಸ್ಕೊಳ್ಳೋಣ. ನಾನಿಲ್ಲಿ ಒಂದು ಅರ್ಧ kgಯಷ್ಟು ಚಿಕನ್ ಫ್ರೈನ ಮಾಡೋದು ತೋರಿಸ್ತಾ ಇದ್ದೀನಿ. ಚಿಕನ್ ನೋಡಿರಿ ಅರ್ಧ kgಯಷ್ಟು ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ತೊಳ್ಕೊಂಡು ಇವಾಗ ಎಣ್ಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ, ನೀರೆಲ್ಲ ಬಸ್ಕೊಂಡು ನೋಡಿ ಫ್ರೆಂಡ್ಸ್. ಎಲ್ಲನೂ ಈಗ ಎಣ್ಣೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಎಲ್ಲ ಹಾಕ್ಕೊಂಡಿನ್ರಿ, ಚಲೋದ್ನಂಗೆ ಕೈ ಆಡಿಸ್ಕೊಳ್ಳೋಣ ಫ್ರೆಂಡ್ಸ್. ಈ ಥರ ಚಿಕನ್ನು ತುಂಬ ಅಂದರೆ ತುಂಬ ಟೇಸ್ಟಿ ಆಗುತ್ತೆ ರೀ. ಇದು ಡಿಫ್ರೆಂಟಾಗಿ ಆಗುತ್ತೆ ಟೇಸ್ಟು, ಮತ್ತು ತುಂಬ ಈಸಿಯಾಗಿನೂ ಮಾಡ್ಕೋಬೋದು ನೋಡಿರಿ. ಎಣ್ಣೆ ಒಳಗೆ ಚಲೋದ್ನಂಗೆ ಫ್ರೈ ಮಾಡಿಕೊಂಡು ಇವಾಗ ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊತೀನಿ ರೀ. ಉಪ್ಪು ಚಿಕನಿಗೆ ಅಂದರೆ ನಾನ್ ವೆಜ್ಜಿಗೆ ಆಲ್ಮೋಸ್ಟ್ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಇದ್ರೇ ಟೇಸ್ಟ್ ಆಗುತ್ತಲ್ರಿ, ಹಾಗಾಗಿ ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೊಳಕತ್ತೀನಿ ನಾನು. ಮತ್ತು ಅರಿಶಿಣ ಪುಡಿ ಹಾಕ್ಕೊಳಕತ್ತೀನಿ. ಇವೆರಡೂ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಚಲೋತ್ನಂಗೆ ಫ್ರೈ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಇದು ಮಿಕ್ಸ್ ಆಗಲಿ ರೀ ಚಲೋತ್ತಂಗೆ. ಈ ಉಪ್ಪು ಅರಿಶಿಣ ಪುಡಿ ಹಾಕಿದಾದ್ಮೇಲೆ ಇದು ಚೆನ್ನಾಗಿ ಬೇಯಬೇಕ್ರಿ ಚಿಕನ್ನು. ಇವಾಗ ಉಪ್ಪು ಹಾಕಿರೋದ್ರಿಂದ ಫುಲ್ ನೀರು ಬಿಟ್ಕೊತೈತ್ರಿ. ಮತ್ತೇನು ಮೇಲೆ ನೀರು ಹಾಕೋ ಅವಶ್ಯಕತೆ ಏನಿಲ್ಲ, ಸ್ವಲ್ಪನೂ ನೀರು ಹಾಕಬೇಡ್ರಿ. ಉಪ್ಪು ಹಾಕಿರ್ತೀವಲ್ರಿ ಅದು ಫುಲ್ ನೀರು ಬಿಟ್ಕೊಂಡು ಬೇಯ್ಕೊಂತೈತಿ.
ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನೀವು ಇಲ್ಲಿ ಫುಲ್ ನೀರು ಬಿಟ್ಕೊಂಡೈತಿ. ಇದನ್ನು ಈಗ ನಾನು ಮುಚ್ಚಳ ಮುಚ್ಚಿ ಒಂದು 10ರಿಂದ 15 ನಿಮಿಷ ಮೀಡಿಯಮಿಂದ ಲೋ ಫ್ಲೇಮಿಗೆ ಇಟ್ಕೊಂಡು ಬೇಯಿಸ್ಕೋಬೇಕು. ಇದರಲ್ಲಿ ನೀರಿನ ಅಂಶ ಏನಿರುತ್ತಲ್ಲ ಫ್ರೆಂಡ್ಸ್, ಅದು ಟೋಟಲಿ ಹೋಗಿ ಫುಲ್ ಡ್ರೈ ಆಗಬೇಕು ಚಿಕನ್ನು, ಅಲ್ಲಿವರೆಗೂ ಬೇಯಿಸ್ಕೋಬೇಕು, ಅಂದರೆ ಫುಲ್ ಬೆಂದಿದೆ ಅಂತ ಅರ್ಥ. ಇವಾಗ ನೋಡಿರಿ ನಾನು ಒಂದು 10 ನಿಮಿಷ ಬಿಟ್ಟು ಓಪನ್ ಮಾಡೀನಿ. ಫುಲ್ ನೀರೆಲ್ಲ ಹಂಗೈತಿ. ಹಾಗಾಗಿ ಇದನ್ನು ಇನ್ನೊಂದು ಸಲ ಕೈ ಆಡಿಸ್ಕೊಂಡು ಮತ್ತೆ ಇದನ್ನು ಬೇಯಿಸೋಕೆ ಇಟ್ಕೋಬೇಕು. ಮತ್ತೆ ಮುಚ್ಚಳ ಮುಚ್ಚಿ ಒಂದು 5ರಿಂದ 10 ನಿಮಿಷದ ಒಳಗನೆ ಫ್ರೈ ಆಗಿಬಿಡ್ತೈತಿ. ಫುಲ್ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ರಿ. ಇವಾಗ ನೋಡಿರಿ ಆಲ್ಮೋಸ್ಟ್ ಎಲ್ಲ ನೀರು ಹೋಗಿ ಫುಲ್ ಎಣ್ಣೆ, ನಾವು ಮೊದಲು ಎಷ್ಟು ಹಾಕಿರ್ತೀವಲ್ರಿ ಅಷ್ಟು ಎಣ್ಣೆ ಉಳ್ಕೊತೈತಿ. ಇವಾಗ ಈ ಚಿಕನ್ನು ಫುಲ್ ಬೆಂದೈತಿ ಅಂತಲೇ ಅರ್ಥ. ಫುಲ್ ಡ್ರೈ ಆಗಬೇಕ್ರಿ ಇವು. ಇವಾಗ ಎಲ್ಲ ನೋಡಿರಿ ಆಲ್ಮೋಸ್ಟ್ ಎಲ್ಲ ಬೆಂದ್ಬಿಟ್ಟೈತ್ರಿ. ಇವಾಗ ಇದನ್ನು ಸೈಡಿಗೆ ತೆಗೆದಿಟ್ಕೊಳ್ಳೋಣ. ನೆಕ್ಸ್ಟ್ ಏನು ಮಾಡಬೇಕಂತ ಹೇಳ್ತೀನಿ. ಇದೊಂದು ಡಿಫ್ರೆಂಟ್ ಆಗಿರೋ ಚಿಕನ್ ಫ್ರೈ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ನಾನು ಇನ್ನೊಂದು ಬಾಳ್ಗೆ ಇಟ್ಕೊಂಡಿನಿ, ಇನ್ನೊಂದು ಪ್ಯಾನ್ ಇಟ್ಕೊಂಡಿನಿ. ಇದಕ್ಕೂ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತೀನಿ. ಈಗೇನು ಎಣ್ಣೆ ಭಾಳ ಬೇಕಾಗಂಗಿಲ್ಲ ರೀ. ಆವಾಗಲೇ ನಾವು ಆಲ್ಮೋಸ್ಟ್ ಚಿಕನ್ ಬೇಯಿಸುವಾಗ ಎಣ್ಣೆ ಹಾಕ್ಕೊಂಡಿದ್ವಿ ಒಂದು 2-3 ಟೇಬಲ್ ಚಮಚದಷ್ಟು. ಇವಾಗ ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ, ಮತ್ತು ಭಾಳ ಏನು ಬೇಡ. ಇದು ಚಲೋ ನಂಗೆ ಕಾಯ್ಲಿರಿ. ಇದು ಎಣ್ಣೆ ಕಾದಾದ್ಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ರಿ ಮಸಾಲೆನ, ಅದನ್ನು ಹಾಕ್ಕೊಳ್ಬೇಕು. ಮಸಾಲೆನ ಫುಲ್ ಮೆತ್ತಗೆ ಸಾಫ್ಟ್ ಆಗುವಂಗೆ ರುಬ್ಬಾಡ್ರಿ. ಫುಲ್ ಹಿಂಗೆ ತರಿಯಾಗಿ ಇರಬೇಕು. ಈ ಥರ ಇದ್ದರೆ ಇದೊಂಥರ ಡಿಫ್ರೆಂಟ್ ಚೆನ್ನಾಗಿ ಟೇಸ್ಟ್ ಕೊಡ್ತೈತ್ರಿ. ಹಾಗಾಗಿ ಮತ್ತು ಇದಕ್ಕೆ ನಾವು ಸ್ವಲ್ಪನೂ ನೀರು ಹಾಕಂಗಿಲ್ಲ. ಹಾಗಾಗಿ ನಾವು ಇದನ್ನು ಎಣ್ಣೆ ಒಳಗನ್ನ ಫ್ರೈ ಮಾಡಬೇಕು. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಯಾರಿಗೆಲ್ಲ ಸ್ಪೈಸಿ ಇಷ್ಟ ಆಗುತ್ತೋ ನೋಡಿ ಅವ್ರಿಗೆಲ್ಲ ಈ ಟೇಸ್ಟು ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನಮಗಂತೂ ನಾನ್ ವೆಜ್ ಅಂದರೆ ನಮ್ಮ ಮನೇಲಿ ಆಲ್ಮೋಸ್ಟ್ ಖಾರ ತುಂಬ ಜಾಸ್ತಿ ತಿಂತೀವ್ರಿ. ಹಾಗಾಗಿ ನಾವು ಸ್ಪೈಸಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಇವಾಗ ನೋಡಿರಿ ಎಣ್ಣೆ ಒಳಗನ್ನ ಈ ಮಸಾಲಿನ ಫ್ರೈ ಮಾಡ್ಕೋಬೇಕು. ಒಂದು 2ರಿಂದ 3 ನಿಮಿಷ ಹೀಗೆ ಸ್ವಲ್ಪ ಬಿಡಬೇಕ್ರಿ ಇದನ್ನ ಎಣ್ಣೆ ಒಳಗೆ ಫ್ರೈ ಆಗಕ್ಕೆ. ಇವಾಗ ಆಲ್ಮೋಸ್ಟ್ ಫ್ರೈ ಆಗೈತ್ರಿ ಎಣ್ಣೆ ಒಳಗೆ. ಇವಾಗ ಏನು ಮಾಡಬೇಕಂತ ಹೇಳಿದ್ರೆ, ನಾವಲ್ಲಿ ಬೇಯಿಸಿಟ್ಕೊಂಡಿದ್ವಲ್ರಿ ಚಿಕನ್ ಪೀಸಸ್ ಎಲ್ಲನೂ ಈಗ ಇದಕ್ಕೆ ಹಾಕ್ಕೊಳ್ಳೋಣ. ಒಂದು ಅರ್ಧ kgಗೆ ನಾನು ಈ ಮಸಾಲೆ ಮಾಡ್ಕೊಂಡೇನ್ರಿ. ನೀವೇನಾದರೂ ಖಾರ ಕಡಿಮೆ ತಿನ್ನೋರಾಗಿದ್ದರೆ ಸ್ವಲ್ಪ ಮೆಣಸಿನ್ಕಾಯಿನ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇಷ್ಟೇ ಹಾಕ್ಕೋಬೇಕಂತ ಏನಿಲ್ಲ, ನೀವು ಯಾವ ಥರ ಖಾರ ತಿಂತೀರಿ ನೋಡಿಕೊಂಡು ಮಾಡ್ಕೊಳ್ಳಿ. ಇವಾಗ ನೀವು 1 kgಯಷ್ಟು ಚಿಕನ್ನಿಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬೋದು, ಬಟ್ ಇಷ್ಟೇ ಹಾಕ್ಕೊಂಡ್ರೂ ನಡೆಯುತ್ತೆ ಖಾರ ಕಡಿಮೆ ತಿನ್ನೋರಾದರೆ. ಇವಾಗ ನೋಡ್ರಿ ನಾನು ಈ ಮಸಾಲೆಗೆ ಚಿಕನ್ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಪರಿಮಳ ಬರ್ತಾ ಇದೆ ಅಂದರೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಯಾವಾಗ ತಿಂತೀನಪ್ಪ ಅನ್ನಿಸ್ಬಿಟ್ಟಿರುತ್ತೆ. ಅಷ್ಟು ಚೆನ್ನಾಗಾಗಿದೆ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಆಗುತ್ತೆ ನೋಡಿ. ಇವಾಗೇನು ಮತ್ತೇನು ಬೇಯಿಸ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ಜಸ್ಟ್ ಇದನ್ನು ಫ್ರೈ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಬಿಟ್ಟರೆ ಮುಗೀತು. ಒಂದು ಡಿಫ್ರೆಂಟ್ ಆಗಿರೋ ಸ್ಪೈಸಿ ಆಗಿರೋ ಚಿಕನ್ ಫ್ರೈ ರೆಡಿಯಾಗಿದೆ. ಇವಾಗ ಉಪ್ಪು ನೋಡ್ಕೊರಿ ಫ್ರೆಂಡ್ಸ್, ನಿಮಗೇನಾದ್ರು ಮತ್ತೆ ಏನಾದರೂ ಉಪ್ಪು ಬೇಕಂದರೆ ಮಿಕ್ಸ್ ಮಾಡಿಕೊಡ್ರಿ ಹಾಕ್ಕೊಂಡು. ಇವಾಗ ಲಾಸ್ಟಿಗೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ. ಆಯಿತು, ಇವಾಗ ಚಿಕನ್ ಫ್ರೈ ರೆಡಿಯಾಗಿದೆ. ಉಪ್ಪು ನೋಡ್ರಿ ಫ್ರೆಂಡ್ಸ್, ಮತ್ತೇನಾದರೂ ಬೇಕಂದರೆ ನೀವು ಹಾಕೋಬೋದು. ಇವಾಗ ನೋಡ್ರಿ ಚಿಕನ್ ಫ್ರೈ ಸೂಪರಾಗಿ ರೆಡಿಯಾಗಿದೆ. ಸರ್ವ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಚಿಕನ್ ಫ್ರೈ, ಸ್ಪೈಸಿಯಾಗಿರೋ ಚಿಕನ್ ಫ್ರೈ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಇದನ್ನು ಮಾಡ್ಕೊಳ್ಳಿ, ಮತ್ತು ಹೆಂಗಾಗಿದೆ ಅಂತ ಹೇಳಿ ನಂಗೆ ಕಮೆಂಟ್ ಬಾಕ್ಸ್ ಒಳಗೆ ಬರೆದು ತಿಳಿಸೋದನ್ನು ಮಾತ್ರ ಮರಿಬೇಡಿ. ನನ್ನ ಚಾನೆಲ್ಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆ್ಯಡ್ಸನ್ನು ಸ್ಕಿಪ್ ಮಾಡ್ದೇ ವಿಡಿಯೋಸ್ ನೋಡಿ, ನಿಮಗೂ ಒಳ್ಳೆ ಟ್ರಿಕ್ಸು ಗೊತ್ತಾಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್.